ಗಾಳಿ ಅಲ್ಲ ನೀನ್ ಇದೆಲ್ಲ ಅಂತ ನೀನು ನೀರ್ ಹಿಡ್ಕೊಳ್ತೀಯ ಮೂಗಲ್ಲಿ. 7,700 ನನ್ನ ಮೆಂಬರ್ಶಿಪ್ ಅಲ್ಲಿ ಅಂದ್ರೆ ಹೈಯೆಸ್ಟ್ ರಾಂಗ್ ಆದ್ರೆ ನೀವು ನಂಗೆ ಮ್ಯಾಕ್ ತೆಕ್ಕೊಡ್ಬೇಕು. ಓಕೆನಾ? ಅಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿಟ್ಟು ಹೋಗಿ. ಸ್ನ್ಯಾಪರ್ ತುಂಬ ಕೆಟ್ಟದಾಗಿತ್ತು, ಇಷ್ಟನೇ ಆಗಲಿಲ್ಲ. ಆ್ಯಂಡ್ ಇದು ನೀವು ಕರೆಕ್ಟಾಗಿ ಕ್ವೆಶನ್ ಕೇಳಿದ್ರೆ ಏಜ್ ಆದಾಗೆ ಚಿಕ್ಕ ಆಗ್ತದೆ. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ಹೊರಟಿತ್ತು ಗರುಡ ಮಾಲಿಗೆ. ಆ್ಯಂಡ್ ಅಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲೇ ಪಕ್ಕದಲ್ಲೇ ಇತ್ತು, ಸೊ ಅಲ್ಲಿಗೂ ಹೋಗ್ಬಪ್ಪ ಅಂತ ಪ್ಲಾನ್ ಇತ್ತು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಪಾರ್ಕಿಂಗಿಗೆ ಜಾಗ ಇಲ್ಲ, ಅದಕ್ಕೆ ಗರುಡ ಮಾಲಲ್ಲಿ ಪಾರ್ಕ್ ಮಾಡಿ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಸುತ್ತಾಡಿ ಗರುಡ ಮಾಲ್ ಎಲ್ಲ ಅದು ಅಪೋಸಿಟ್ ಅಲ್ಲಿ ಕಾಸ್ಮೆಟಿಕ್ಸ್, ಮ್ಯಾಕ್ ಕಾಸ್ಮೆಟಿಕ್ಸ್ ಅದು ಬೇಕಿತ್ತು ನಂಗೆ. ಸೊ ಮ್ಯಾಕ್ ಕಾಸ್ಮೆಟಿಕ್ಸ್ ಸ್ವಲ್ಪ ಕಾಸ್ಟ್ಲಿ, ಸೊ ಫಸ್ಟ್ ಟೈಮ್ ಎಕ್ಸ್ಪೆನ್ಸಿವ್ ಕಾಸ್ಮೆಟಿಕ್ಸ್ ತಗೊಂಬಂತ ಹೋಗ್ತಿದೆ. ಆ್ಯಂಡ್ ದುಡ್ಡು ಖರ್ಚು ಮಾಡೋಕೆ ಮನ್ಸಿಲ್ಲ. ನೀವು ತಗೊಡ್ತೀರಾ? ಎಷ್ಟು ಬಿಸ್ಲಿದು ತಕ್ಕೊಡಿಯಲ್ಲ. ಪಾಂಡ್ಸ್ ಇದೆ ಆಲ್ರೆಡಿ. ಮುಂಚೆ ಇದು ಬರ್ತದೆ ಗೊತ್ತಾ, ಪೌಡ್ರು ಹೀಗೆ ಹಾಕಿ ಹೀಗೆ ಮಾಡಿ ಹೀಗೆ ಹಚ್ಚಿದ್ರೆ ಆಯ್ತು, ಮುಗೀತು ಅಷ್ಟೇ ಮೇಕಪ್. ಅದು ಬೇಡ ನನಗೆ. ಮ್ಯಾಕ್ ಬೇಕು, ಸೊ ಅಪರೂಪಕ್ಕೆ ಯೂಸ್ ಮಾಡಕ್ಕೆ. ಎಷ್ಟು ಚಂದ ಇದೆ ನಿಂಗೆ ಮ್ಯಾಕ್ ಮೇಕಪ್ ಅಲ್ಲಿ ಅಂತಕ್ಕೆ. ಮ್ಯಾಕ್ ನಿನ್ನನ್ನು ಹಾಕಿ ಮ್ಯಾಕ್ ಚಂದ ಆಗ್ತದೆ. ನಿನ್ನೆಲ್ಲ ಓವರ್ ಆಗಿಲ್ವಾ? ಕೇಳಿ. ಸೊ ಸಿನ್ಸ್ ಐ ಆಮ್ ನಾಟ್ ವಿಲ್ಲಿಂಗ್ ಟು ಪೇ, ನಾನು ಚಾಲೆಂಜ್ ಕೊಡ್ತೀನಿ ನಿಮಗೆ. ಒಂದು ಕ್ವೆಶನ್ ಕೇಳ್ತೀನಿ, ಈಸಿ ಕ್ವೆಶನ್ಸ್. ಈಸಿ ಕ್ವೆಶನ್ಸ್ ಕೇಳ್ತೇನೆ. ಸೊ ನೀವು 5 ಕ್ವೆಶನ್ ಕೇಳ್ತೀನಿ ಆಯ್ತಾ? ನೀವು ಆನ್ಸರ್ 5ರಲ್ಲಿ 3 ಆನ್ಸರ್ ಮಾಡಿದ್ರೆ, ಅಟ್ಲೀಸ್ಟ್ 3 ನೀವು ಆನ್ಸರ್ ಮಾಡಿದ್ರೆ ಏನಾಗತ್ತೆ ಅಂದ್ರೆ ನಾನು ನಿಮ್ಗೆ ಏನಾದ್ರು ತಗೊಡ್ತೀನಿ. ಓಕೆ, ನಂದು ಮ್ಯಾಕ್ ನಾನು ತಗೊಂತೀನಲ್ಲ, ಅದ್ರ ಜೊತೆಗೆ ನನಗೆ ಮ್ಯಾಕ್ ಬೇಡ. ನಿಮಗೆ ಮ್ಯಾಕ್ ಅಂದ್ರೆ ಮ್ಯಾಕ್ ಕಾಸ್ಮೆಟಿಕ್ಸ್ ಅಲ್ಲ, ನಿಮ್ಗೆ ಬಟ್ಟೆ ಬೇಕಾ? ಹಲ್ದಿಗೆ ಡ್ರೆಸ್, ಹಾಗೆ ಹಲ್ದಿಗೆ ಡ್ರೆಸ್, ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತಿದ್ವಲ್ಲ, ಸೊ ನಿಮಗೆ ಡ್ರೆಸ್ ತಕ್ಕೊಡ್ತೀನಿ ನಾನು ದುಡ್ಡು ಕೊಟ್ಟು. ಇನ್ ಕೇಸ್ ನಿಮ್ದು 3 ರಾಂಗ್ ಆದ್ರೆ, ಅಟ್ಲೀಸ್ಟ್ 2 ಸರಿಯಾಗಿ 3 ರಾಂಗ್ ಆದ್ರೆ, ಅಂದ್ರೆ ಹೈಯೆಸ್ಟ್ ರಾಂಗ್ ಆದ್ರೆ ನೀವು ನಂಗೆ ಮ್ಯಾಕ್ ತೆಕ್ಕೊಡ್ಬೇಕು. ಓಕೆನಾ? ಈಸಿ ಕ್ವೆಶನ್ಸ್ ಇಟ್ಟಿದ್ದೀನಿ. ಮ್ಯಾಕ್ ಇದೆ ಟೋಟಲ್ ಎಷ್ಟು ಆಗ್ತದೆ ಎಕ್ಸ್ಪೆನ್ಸ್? ಟೋಟಲ್ 10,000 ಒಳಗೆ ಆಗುತ್ತೆ ಅಷ್ಟೇ. 10,000 ಒಳಗೆ ಆಗುತ್ತೆ. ಬಿಕಾಸ್ ನಾನು ಜಾಸ್ತಿ ತಗೊಳ್ಳಲ್ಲ. ಫೌಂಡೇಶನ್ ಮತ್ತೆ ಕನ್ಸಿಲರ್ ಇನ್ ಕೇಸ್ ತಗೊಂಡ್ರೆ ಅಷ್ಟೇ. ಫೌಂಡೇಶನ್ ನಂಗೆ ಬೇಕಾಗಿರೋದು ಮೇನ್. ಅಲ್ಲಿ ಲಿಪ್ಸ್ಟಿಕ್ ಏನಾದ್ರು ಇಷ್ಟ ಆದರೆ ಐ ಡೋಂಟ್. ಓಕೆ, ಒಂದೇ ಕೊಡಿ ನೀವು ಸಾಕು, ಒಂದೇ. ಎಕ್ಸ್ಟ್ರಾ ಕೇಳಲ್ಲ ನಾನು. ಕ್ವೆಶನ್ ಕೇಳಲ್ಲ, ನಾನು ರೆಡಿ ಮಾಡಿಟ್ಟಿದ್ದೇನೆ ಕ್ವೆಶನ್. ನೀವು ಯಾವುದನ್ನ ಮುಟ್ಟದೆ ಹಿಡ್ಕೋಬಹುದು? ನೀವು ಯಾವುದನ್ನ ಮುಟ್ಟದೆ ಹಿಡ್ಕೋಬಹುದು? ಆನ್ಸರ್ ಒಂದೇ ಸರ್ತಿಲ್ಲ, 2-3 ಕೊಡ್ಬೋದಲ್ಲ ಆನ್ಸರ್. 2-3 ಟ್ರೈ ಮಾಡ್ಬೋದಲ್ಲ? ಏನಿಲ್ಲ, 1 ಸಿಂಗಲ್ ಶಾಟ್. 2-3 ಓಕೆ, 2 ಚಾನ್ಸ್ ಕೊಡುವ. 2 ಚಾನ್ಸ್ ಓಕೆ ಫೈನ್, 2 ಚಾನ್ಸ್. ಪಾಪ ಮುಟ್ಟದೆ ಹಿಡಿಬೋದಾ? 2 ಚಾನ್ಸ್ ಕೊಡುತ್ತೆ ಅಂತ ಹೇಳಿದೀಗ. ಅದು ಇದಾಗಿರ್ಲಿಲ್ಲ. ಒಂದು ಏರ್ ಇಲ್ಲರೆ ಪಾಮ್. 2 ನಿಮ್ದು ಚಾನ್ಸ್ ಹೋಯ್ತು. 2 ನಾನು ಕೊಟ್ಟಿದ್ದೀನಿ, 2 ಚಾನ್ಸ್ ಆಯ್ತು. ಸೊ ಆನ್ಸರ್ ಇಲ್ಲ. ಒಂದು ಕ್ಲೂ ಕೊಡ್ತೀನಿ ಇದ್ರ ಜೊತೆಗೆ. ಬಿಕಾಸ್ ಯು ಆರ್ ಆಲ್ಮೋಸ್ಟ್ ಏರ್ ಅಂತ ಹೇಳಿದಾಗ ಯು ಆರ್ ಆಲ್ಮೋಸ್ಟ್ ದೇರ್. ಏರ್ ಅಂದ್ರೆ ಆಲ್ಮೋಸ್ಟ್ ದೇರ್. ವಾತಾವರಣ ಗಾಳಿ ಅಲ್ಲ ನೀನ್ ಇದೆಲ್ಲ ಅಂತ ನೀನು ನೀರ್ ಹಿಡ್ಕೊಳ್ತೀಯ ಮೂಗಲ್ಲಿ. ಗಾಳಿ ಅಲ್ಲ, ಉಸಿರುಕಿ. ಗಾಳಿ ಅಂದ್ರೆ ಉಸಿರಲ್ಲಿ ಎಂತ ಇರ್ತದೆ? ಉಸಿರೆಂತ? ಅದಕ್ಕೆ ನಾನು ಹೇಳಿದ್ದು ಉಸಿರೆಂತ. ಐ ನೀಡ್ ಅ ಪಾಯಿಂಟ್. ಉಸಿರೆಂದ್ರೆ ಎಂತ? ಉಸಿರಲ್ಲಿ ಎಂತ ಇರ್ತದೆ? ಗಾಳಿ ಇರೋದು. ನೀವು ಪಾಯಿಂಟ್ ಕರೆಕ್ಟ್ ಹೇಳಲ್ಲ, ನೀವು ಸುಮ್ಮನೆ ಹೀಗೆ ಹೇಳಿದ. ಅದು ನಾನು ಎಂತ ಬೇಕು, ನನ್ನ ಕೈಯಲ್ಲಿ ಹಿಡಿದು ಮೂಗಲ್ಲಿ. ನಾನು ಐ ವಿಲ್ ಗಿವ್ ಯು ಹಾಫ್ ಪಾಯಿಂಟ್. ಆಕ್ಚುಲಿ ಪಾಯಿಂಟ್ ನನಗೆ ಬಿಡು. ಬೇಡ, ನಾವ್ ಇನ್ನಾಗ್ತೇನೆ. ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್, ನಾವ್ ಇನ್ನಾಗ್ತೇವೆ ಬಿಡು. ಓಕೆ, ನೀವು ಕೆಂಪು ಕಲ್ಲನ್ನ ನೀಲಿ ಸಮುದ್ರಕ್ಕೆ ಎಸೆದ್ರೆ ಏನಾಗುತ್ತೆ? ನೀವು ಕೆಂಪು ಕಲ್ಲನ್ನ ನೀಲಿ ಸಮುದ್ರಕ್ಕೆ ಎಸೆದ್ರೆ ಏನಾಗುತ್ತೆ? ಕೆಂಪು ಕಲ್ಲನ್ನ ನೀಲಿ ಸಮುದ್ರ. ಎರಡು ಚಾನ್ಸ್ ಇರುತ್ತೆ. ನೀಲಿ ಸಮುದ್ರಕ್ಕೆ ಹಾಕಿದ್ರೆ ಎಂತ ಆಗುತ್ತೆ?
ಕಲ್ ಮುಳುಗುತ್ತೆ. ಕರೆಕ್ಟ್ ಅಲ್ಲ? ಕಲ್ ಮುಳುಗುತ್ತೆ. ನೀಲಿ ಸಮುದ್ರಕ್ಕೆ ಹಾಕಿದ್ರೆ ಕಲ್ ಮುಳುಗುತ್ತೆ. ಅಲ್ಲ ಓಕೆ, ಚಿಪ್ಪು ಅಂತ ಇಟ್ಕೊಳ್ಳಿ, ಬೇಡ ಚಿಪ್ಪು ಎಸಿತೀರಾ ಅನ್ಕೊಳ್ಳಿ. ಚಿಪ್ಪು ನೀ ಕ್ವಶನ್ ಚೇಂಜ್ ಮಾಡಿದೆ ಅಂತ ಈಗ ಕರೆಕ್ಟ್ ಅಲ್ಲ? ವಿನ್ ಅದಲ್ಲ ನಾನು. ಅಲ್ಲ ಕ್ವಶನ್ ಅಲ್ಲ. ಅಲ್ಲ ನಿನ್ ಕ್ವಶನ್ ಆಯ್ತು, ನಾ ಆನ್ಸರ್ ಮಾಡಿ ಆಯ್ತು. ಇಲ್ಲ ಇದೆಂತ ಕ್ಲೀವರ್ಸ್ ಹೇಳಿ ಬೇಗ. ಆಚೆ ನಿಮ್ಗೆ ರೈಟ್ ಹೋಗ್ಲಿಕ್ಕೆ. ಚಿಪ್ ಹಾಕಿದ್ರೆ ತೇಳುತ್ತೆ. ಎಂತದೇ ಒಂದು ನಿಮ್ಗೆ ಗೊತ್ತು ಬೇಡ. ಆಯ್ತು ವಿನ್ ಅಲ್ಲ? ಅಲ್ಲ, ಆರ್ ಒಂದ್ ಎಲೆ ಹಾಕಿದ್ರೆ ಅನ್ಕೊಳ್ಳಿ, ಇದು ತೇರುತ್ತೆ. ಎಂತ ನಮ್ದು ಎಲ್ಲದೂ ಅದೇ. ಈ ಎಲ್ಲದನ್ನು ಹಾಕಿದ್ರೆ ಏನಾಗುತ್ತೆ? ಎಲ್ಲದನ್ನು ಹಾಕಿದ್ರೆ ಎಲ್ಲದನ್ನು ಮಾಡಿಬಿಡಿ. ಕಲ್ಲು ಮುಳುಗುತ್ತೆ, ಮತ್ತೆ ಎರಡು ಒಂದೇ ಆನ್ಸರ್. ನೀರಿಗೆ ಟಚ್ ಆಗುತ್ತೆ. ನಕ್ಷತ್ರ. ಆಯ್ತು, ನೀವು ನಿಮ್ದು ಆನ್ಸರ್ ಮುಗೀತು. ಯುವರ್ ಚಾನ್ಸಸ್ ಇಸ್ ಓವರ್. ಓಕೆ, ಹೇಳ. ಒದ್ದೆ ಆಗುತ್ತೆ. ಒದ್ದೆ ಆಗುತ್ತೆ. ಅಲ್ಲ ಬಟ್ ಮುಳುಗತ್ ಸಪ್ ಕರೆಕ್ಟ್ ಅಲ್ಲ? ಮುಳುಗಲ್ಲ ಹೇಳುದು ನೀನು. ಎಲ್ಲದೂ ಹೆಂಗ್ ಮುಳುಗುತ್ತೆ? ಕೀ ಇಲ್ಲ, ಎಲ್ಲದೂ ಹಾಕಿದ್ರೆ ಏನಿಲ್ಲ. ನಾನು ಎಲ್ಲದನ್ನು ಹಾಕಿದ್ರೆ ಏನಾಗುತ್ತೆ ಅಂತಾನು ಕೇಳಿದೆ, ನೀವು ಅದಕ್ಕೂ ಆನ್ಸರ್ ಮಾಡಿರ. ಅಟ್ಲೀಸ್ಟ್ ಅದು ಥಿಂಕ್ ಮುಳುಗುತ್ತೆ ಅಂತ ಅಷ್ಟು ಸ್ಮಾರ್ಟ್ ಆಗಿ ಥಿಂಕ್ ಮಾಡಿದ್ರೆ, ಅದೇ ನೀವು ಒದ್ದೆ ಆಗುತ್ತೆ ಅಂತ ಥಿಂಕ್ ಮಾಡಿರ. ಯಾವುದು ಕೆಳಗ್ ಬತ್ತು ಬಟ್ ಮೇಲೆ ಹೋತಿಲ್ಲ. ಕೆಳಗೆ ಯಾವ್ದಾದ್ರ ಮೇಲೆ ಹೋಗ್ತದ? ನೀವು ಒಟ್ಟು ಹೇಳ್ತಿರಲ್ಲ. ಇಲ್ಲ, ಯಾವ್ದು ಕೆಳಗ್ ಬತ್ ಬಟ್ ಮೇಲೆ ಹೋತಿಲ್ಲ. ಮಳೆ ಹನಿ. ಬಟ್ ಆಕ್ಚುಲಿ ಮೇಲೆ ಹೋಗ್ತದೆ. ಮೇಲೆ ಅಲ್ಲ, ಮಳೆ ಇವಾಪರೇಷನ್ ಆಗುತ್ತೆ. ಹೌದು, ಬಟ್ ಮಳೆ ಹನಿನೇ ಸೀದಾ ಮೇಲೆ ಹೋಗಲ್ಲ, ಅದು ಬೇರೆ ಪ್ರೋಸೆಸ್ ಅಲ್ಲ. ಕರೆಕ್ಟ್, ಒಂದ್ ವಿನ್ ಆದ್ರಿ. ಇನ್ನ ಎರಡಿದೆ. ಒಂದ್ ಮನುಷ್ಯ 8 days ನಿದ್ದೆ ಇಲ್ದೆ ಹೇಗ್ ಕಳೀತಾನೆ? ಡೇಸ್ ಅಲ್ಲಿ ನಿದ್ದೆ ಯಾಕೆ ಮಾಡ್ತಾನ? ನೈಟ್ ಅಲ್ಲಿ ಮಲಗ್ತಾನ. ಸ್ಮಾರ್ಟ್ ಮ್ಯಾನ್. ಕರೆಕ್ಟ್. 2 ಕರೆಕ್ಟ್, 2 ತಪ್ಪು. ಲಾಸ್ಟ್ ಡಿಸೈಡರ್ ಮ್ಯಾಚ್. ಓ ಮೈ ಗಾಡ್, ನಾನ್ ಪೇ ಮಾಡ್ಬೇಕಾ ಇವ್ರು ಪೇ ಮಾಡ್ಬೇಕಾ ಗೊತ್ತಾಗತ್ತೆ ಈಗ. ನಾನ್ ಪೇ ಮಾಡ್ಕ ಇವ್ರು ಪೇ ಮಾಡ್ಕ ಗೊತ್ತಾಗ್ತಮ್ಮ. ಯಾವುದು ಈ ಇಂದ ಸ್ಟಾರ್ಟ್ ಆಗಿ ಈ ಇಂದ ಎಂಡ್ ಆತ, ಬಟ್ 1 ಲೆಟರ್ ಇರೋದು. ಕಾಂಬ ಆನ್ಸರ್ ಕೊಟ್ರೆ ನಾನ್ ಪೇ ಮಾಡ್ಕ, ಆನ್ಸರ್ ಕೊಡದಿದ್ರೆ ಇವ್ರು ಪೇ ಮಾಡ್ಕ. ಅಲ್ಲ, 1 ಲೆಟರ್ ಇಲ್ಲ ಅದ್ರಲ್ಲಿ, 3 ಲೆಟರ್ ಇದೆಯಲ್ಲ. ಐ ಇಸ್ 1 ಲೆಟರ್ ಅಲ್ಲ? ಈ ಇಂದ ಸ್ಟಾರ್ಟ್ ಆಗಿ ಈ ಇಂದ ಎಂಡ್ ಆಗುತ್ತಾ? ಯೂಟ್ಯೂಬಿಗೆ ಒಂದು ಇನ್ಸ್ಟಾಗ್ ಒಂದು ಹಿಡ್ಕೊಂಡಿದ್ದೆ ನಾನು. ಕರ್ಮ ಕಾಣಿ. ಈ ಇಂದ ಸ್ಟಾರ್ಟ್ ಆಗಿ ಈ ಇಂದ ಎಂಡ್ ಆಗುತ್ತಾ? ಈ ಗೊತ್ತಿಲ್ಲಲ್ಲ. ಈ ಎಂತ ಈ ಅಲ್ಲ, 1 ಲೆಟರ್ ಇರುತ್ತೆ. ಆದ್ರೆ ಸ್ಮಾರ್ಟ್ ಆಯ್ತಾ, ತುಂಬಾ ಸ್ಮಾರ್ಟ್ ಇದ್ದಾರೆ. ಈ ಇಂದ ಸ್ಟಾರ್ಟ್ ಆಗಿ ಈ ಇಂದ. ಆಯ್ತು, 3 ಚಾನ್ಸ್ ಮುಗೀತು. 2 ಇದ್ದದ ಆಕ್ಚುಲಿ 3 ಚಾನ್ಸ್ ತಕೊಂಡ್ರು. ನಾನು ಹೇಳ ಆನ್ಸರ್ ಎನ್ವೆಲಪ್. 1 ಲೆಟರ್ ಹೇಗಿದೆ? ಎನ್ವೆಲಪ್ ಲೆಟರ್ ಇರೋದಲ್ವಾ? ಬಟ್ ಎಲ್ಲ ಎನ್ವೆಲಪ್ ಅಲ್ಲಿ ಒಂದೇ ಲೆಟರ್ ಇರುತ್ತಾ? 1 ಲೆಟರ್ ಇಟ್ಕೊಳ್ಳೋದು ಏನಿಲ್ಲ. ಬೇಡ ಆಯ್ತಾ? ಸೊ ನಂದು ಮ್ಯಾಕ್ ಕಾಸ್ಮೆಟಿಕ್ಸ್ಗೆ ಯು ಆರ್ ಗೋಯಿಂಗ್ ಟು ಪೇ. ನೀವು ಪೇ ಮಾಡ್ತಿದ್ರಿ, ಕಂಗ್ರ್ಯಾಚುಲೇಷನ್ಸ್. ಬಟ್ ಅದೆಲ್ಲ ಇದು ಎಷ್ಟು ಕೇಳಿ ಇವನಿಗೆ? ನಾನು ಕ್ಲೀನ್ ಮಾಡಿಸ್ಬೇಕು, ತುಂಬಾ ಗಲೀಜಾಗಿದೆ. ಗೊತ್ತಾ ಒಂದು ಮ್ಯಾಕ್ ಕಾಸ್ಮೆಟಿಕ್ಸ್ ತೆಗೆಸಿಕೊಡಕ್ಕೆ? ಆದ್ರೂ ನೀವು ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ನಾನು ವಿನ್ ಆಕ್ಚುಲಿ. ನೀನು ಅದರ ಕೆಲವು ಕ್ವೆಶ್ಚನ್ 0.5 ಕೊಟ್ಟಿದ್ದೆ ನಾನು. ಏರ್ ಮತ್ತೇನು ತಪ್ಪಾಗಿದ್ದು? ಒದ್ದೆ ವೆಟ್ ಆಗೋದು, ಒದ್ದೆ ಆಗೋದು. 2.5 ಒದ್ದೆ ಆಗೋದು ನೀವು ಹೇಳಿಲ್ಲ, ಬಟ್ ಅದು ಕರೆಕ್ಟ್. ಅದು ಬೀಳುತ್ತೆ, ಕರೆಕ್ಟ್ ಹೇಳಿದ್ ನಾನು. 0.5 ಕೊಟ್ಟಿದ್ರೆ ನಿಮ್ 3. ನೀವು ಬೇಡ ನಾನು ಸೈನ್ಸ್ ಸ್ಟೂಡೆಂಟ್ ಅಂತ ಇದು ಮಾಡಿದ್ರೆ ಆಗ್ತದೆ. ಯಾರು ಹೇಳಿದ ಆಗಲ್ಲ ಅಂತ? ಇದು ಅದೆಂತ ವಿನರ್ ಬರ್ತಾರ ಬೆಳೆಯಲ್ಲ, ಅದು ವೆಟ್ ಆಗ್ತದೆ. ಇಲ್ಲ ಸುಮ್ಮನೆ ಸೈನ್ಸ್ ಕಾಮರ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ನೀವು ನೆಕ್ಸ್ಟ್ ಚಾಲೆಂಜ್ ನನಗೆ ಕೊಡಿ. ಈ ಸಲ ನಾನು ಮಾಡೋದ್ನಲ್ಲ, ನಿಮ್ಗೆ ಇದು ಇರೋಲ್ಲ, ವಿಡಿಯೋ ಮಾಡ್ತಿದ್ದೆ ನಾನು.
ಸೊ ಐ ಆಮ್ ಗೋಯಿಂಗ್ ಟು ಬಿಲ್ ಸಮ್ ನಾನು ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಕೇಳಿ. ನಾನು ದೊಡ್ಡದಾಗೆ ಚಿಕ್ಕ ಆಗ್ತೇನೆ, ಅದೇ ಏಜ್ ಆದಾಗೆ ಚಿಕ್ಕ ಆಗ್ತಾ ಹೋಗ್ತೇನೆ, ಯಾರು ನಾನು? ನೀವು ಕರೆಕ್ಟಾಗಿ ಕ್ವೆಶನ್ ಕೇಳಿದ್ರಿ. ಏಜ್ ಆದಾಗೆ ಅಂದರೆ ಏಜ್ ಆದಾಗೆ ಚಿಕ್ಕ ಆಗ್ತಾ ಹೋಗ್ತಾರೆ. ಎಲ್ಲ ಏಜ್ ಆದಾಗೆ ದೊಡ್ಡದಾಗ್ತಾ ಇರೋಲ್ಲ, ಫಸ್ಟ್ ಚಿಕ್ಕದಿರ್ತಾರೆ ಮತ್ತೆಲ್ಲ ದೊಡ್ಡದಾಗ್ತಿರ್ತಾರೆ. ಸೊ ನಾರ್ಮಲ್ ಇದು ದೊಡ್ಡದಿರುತ್ತೆ ಬಟ್ ಚಿಕ್ಕದಾಗ್ತಿರ್ತಾರೆ ಓವರ್ ಟೈಮ್. ಎಂತ ಆನ್ಸರ್ ಬೇಡ ಬಿಡಿ. ದೊಡ್ಡದಾದಂತ ಎಂತ ನಿಮ್ಮ ಕ್ವಶನ್ನೇ ಸರ್. ಏಜ್ ಆದಾಗೆ ಓವರ್ ಟೈಮ್ ಅದು ಚಿಕ್ಕದಾಗುತ್ತೆ ಎಂತಕ್ಕೆ? ಕೇಳಿದೆ. ಓ 7,000 you are getting 7,700. 15% off. ನೆರಳಿನ ನನ್ನ ಮೆಂಬರ್ಶಿಪ್ ಅಲ್ಲಿ 15% 7,700. ನೀವು ಏನು ಹೇಳಿದ್ರಿ? 3,000 ಅಂತ. ಅಲ್ಲ ಅದು ಒಂದು ಫೌಂಡೇಶನ್ ಎಲ್ಲ 3,000 ಅಂದರೆ 600 ರೂಪಾಯಿ ಡಿಸ್ಕೌಂಟ್ ನನ್ನ Price ಮೆಂಬರ್ಶಿಪ್. is serum, okay, before the primer. ಓಕೆ Use serum, use moisturizer, and then primer. ಓಕೆ Sample and ಓಕೆ ವಾಟ್ ಇಸ್ ದಟ್? serum. ಓಕೆ Ceramize. ಈಗ ಎಂತ ಮಾಡೋ ಗೊತ್ತಾ, ನೀವು ನಂಗೆ ತಗೊಳ್ಳಿ, ನಾನು ನಿಮಗೆ ಡ್ರೆಸ್ ತೆಗೆಸಿ ಕೊಡ್ತೆ. This is the same primer I use. ಓಕೆ 7,700 ಬಿಲ್ ಮಾಡಿದೆ ನನ್ನ ಫಸ್ಟ್ ಮ್ಯಾಕ್ ಪ್ರಾಡಕ್ಟ್ಸ್. ಥ್ಯಾಂಕ್ಸ್ ಟು ಯು. I was expecting bigger. ಇಲ್ಲ, ನೀವು- Perfume is 15-20,000 ಅಂತ. ನಾನು ಅನ್ಸಿದ್ದು ಮ್ಯಾಕ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ. ಮ್ಯಾಕ್ ತುಂಬ ಎಕ್ಸ್ಪೆನ್ಸಿವ್. ಇದೆಷ್ಟು ಒಂದೊಂದಕ್ಕೆ 3-4 ಸಾವಿರ. 3-4 ಸಾವಿರ is not expensive. ಯಾರು expensive ಅಂತಾರೆ expensive ಅಂತ? 3-4 ಸಾವಿರ ಇವತ್ತಿಗೆ ಈ ಟೈಮಲ್ಲಿ ಎಂತ ಬರ್ತದೆ? ಎಂತ ಸಹ ಬರೋದಿಲ್ಲ. ಹಾಂ ಬಾ, ನಿಮ್ಮ ದೊಡ್ಡ ಜನ ಮರ ದೊಡ್ಡ ಮನಸ್ಸು. ಗಾಡಿನ ಮಾಲಲ್ಲಿ ನಿಲ್ಲಿಸಿ ಈಗ ಅಲ್ಲಿ ಆಟೋಲ್ ಬಂದು ಹೋದಿತ್ತು ಕಮರ್ಷಿಯಲ್ ಸ್ಟ್ರೀಟಿಗೆ. ಬಿಕಾಸ್ ಇಲ್ಲೇ ಸ್ವಲ್ಪ ಎಂತ ಗಾಡಿ ನಿಲ್ಸೋಕೆಲ್ಲ ಸ್ವಲ್ಪ ಜಾಗ ಅಷ್ಟೇ ಇರಲಿಲ್ಲ. ಮತ್ತು ಸ್ಯಾಟರ್ಡೆ ವೀಕೆಂಡಲ್ಲಿ ಎಂತ ಇದಾಗ್ಬೋದು, ಅಜ್ಜಿಗೆ ಫುಲ್ ರಶ್ ಇರ್ಬೋದು ಅಂದ್ಕೊಂಡು ಬಂದಿದೆ. ಆ್ಯಂಡ್ ಆಲ್ಸೋ ನೀವು ನಂಗೆ ತೆಗ್ಸಿ ಕೊಟ್ರಲ್ಲ, ನನಗೆ ಸ್ವಲ್ಪ ಬೇಜಾರಾಯಿತು ನಿಮ್ಮ ಹತ್ರ ಖರ್ಚು ಮಾಡಿಸ್ತೆ ಅಂತ. ಅದು ನನ್ನ ಫಸ್ಟ್ ಮ್ಯಾಕ್ ಬೇರೆ. ಈಗ ನೀವು ಹಲ್ದಿಗೆ ಡ್ರೆಸ್ ತಗೋಬೇಕಲ್ಲ, ಬೇಡ ನೀವು ಫುಲ್ ಬೋಳ್ಸೋ ಥರ ಇದ್ರೆ ಖರ್ಚು ಮಾಡಿ ತಗೊಳ್ಳಿ. 5,000 ಲಿಮಿಟ್. 5,000 ನಾನು ಲಿಮಿಟ್ ಆಗಿ ತಗೊಳ್ಳಲ್ಲ. ಯಾಕೆ? 5,000 ನನಗೆ ಚೆನ್ನಾಗಿ ಬರ್ಲಿಕ್ಕೆ ಇಲ್ಲ ಇರಬೇಕು. ಬರ್ತದೆ ಆಯ್ತು. 5,000 ಒಳಗೆ ತಗೊಂಡ್ರೆ ನಾನು ದುಡ್ಡು ಕೊಡ್ತೀನಿ, ಇಲ್ಲದ್ರೆ ನೀವು ದುಡ್ಡು ಕೊಡಿ. ಓಕೆನಾ? ಅಲ್ಲ 5,000 ಕೊಡ್ತೀನಿ, ಅದ್ರ ಮೇಲೆ ನಾನು ಇಲ್ಲ ಕೊಡ್ತೀನಿ. ಓಕೆ ಆಗ ನಾನು ಎಷ್ಟು ಬೇಕಾದ್ರೆ ತಗೊಳ್ತೀನಿ. ಕಾಂಬ ನಾನು ನಿಮ್ಗೆ ಚಾಲೆಂಜ್ 5,000 ಒಳಗೆ. ನೀನು ಕಂಜೂಸ್ ಅಲ್ಲ, ನಂದು ಹಲ್ದಿ ಡ್ರೆಸ್ಸಿಗೆ ಎಷ್ಟು ಗೊತ್ತಾ? 2,000 ರೂಪಾಯಿ. ನಿಮ್ಗಿಂತ 5,000. ಸ್ವಲ್ಪ ಚೆನ್ನಾಗಿ ತಗೊಂಡು ನಾನು ನನ್ನ ಫೋಟೋ ತೋರಿಸ್ತೀನಿ, ಅದಕ್ಕೆ ಮ್ಯಾಚಿಂಗ್ ಕೊಡಿ ಅಂತ ಹೇಳ್ತೀನಿ. ಫಸ್ಟ್ ಶುಭಾಂಗಿಗೆ ಹೋಗುವ, ಇದಕ್ಕೆ ಸಂಗೀತ್ಗೆ ಫೈನ್. ಫಸ್ಟ್ ನಿಮ್ದು ಹೋಗುವ, ಮತ್ತೆ ನಮ್ದು ಹೋಗುವ. ಅದೇ ಇನ್ನೊಂದು ಡ್ರೆಸ್ ನಾನು 2ನೇ ಡ್ರೆಸ್ ರೆಂಟ್ ತಗೋತೀನಿ ಅಂದರೆ ನೀವು ಬೇಡ ಅಂದರೆ. ಆ್ಯಕ್ಚುಲಿ ರೆಂಟ್ಗೂ ಅಷ್ಟು ದುಡ್ಡು ಆಗುತ್ತೆ. ನಾವು 4 ದಿವಸ ಆಚೆಗೆ ತಗೊಬಂದು ಕೊಡೋದು, 4 ದಿವಸದೊಳಗಾದರೆ ರೆಂಟ್ ಆಗುತ್ತೆ ಮಿನಿಮಮ್ 5,000 ರೂಪಾಯಿ. ಇದನ್ನು ನೋಡಿ ಎಲ್ಲ ಹೆದರ್ಕೊಂತಿದ್ರು. ಇವರಿಗೆ ಅಂತ ಗುದ್ದಬೇಕಿತ್ತಂತೆ. ನಿಮ್ಗೆ ಎಲ್ಲಿ ಡ್ರೆಸ್? ನಂಗೆ ಎಲ್ಲೂ ಆಗುತ್ತೆ. ನಾವೆಲ್ಲ ಚಂದದವರೆಗೆ ಎಂತ ಹಾಕಿರೋ ಸರ್ ಬನ್ಯಾನ್ ಹಾಕೊಂಡು ಬಂದಿದ್ದು ನೀವು ಅದು ಗುದ್ದಬೇಡಿ ಡಿಮ್ ಅಂತ. ಮತ್ತೆ ಇವಾಗ ಹಿಡಿಬೇಕಾದ್ರೆ ಬಾಲ. ನಾನು ಪಿಂಕ್ ತಗೊಂಡಿದ್ದೀನಿ, ನೀವು ಪಿಂಕ್ ತಗೋಬೇಕು. ಇವ್ರು ಹೋಗಿ ಎಲ್ಲೋ ಮತ್ತೊಂದು ಇನ್ನೊಂದು ಮಗದೊಂದು ಬೇಕಾದ್ರೆ ತಗೊಳ್ಳಿ, ನಂಗೆ ತೊಂದರೆ ಇಲ್ಲ. ग्रैंड हो गया ऐसा देखो ना सिंपल में ऐसा वो इधर ज़्यादा मैच ಅಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟೋಗಿ. ಮತ್ತೆ ಶಾಪಿಂಗ್ ಮುಗಿಸಿ ಗರುಡ ಮಾಲಲ್ಲಿ ಪಾರ್ಕ್ ಮಾಡೋದು, ಕಾರ್ ತಗೊಂಡು ಮತ್ತೆ ನಾವು ಊಟಕ್ಕಂತ ಹೊರಟು ಬ್ಯಾಸ್ಟಿಯನ್ ರೆಸ್ಟೋರೆಂಟ್ಗೆ. ಇದು ಶಿಲ್ಪಾ ಶೆಟ್ಟಿ ಇದ್ರ ಓನರ್ ಕೂಡ. ಆ್ಯಂಡ್ ಇಲ್ಲಿನ ಮೇನ್ ಹೈಲೈಟ್ ಅಂತಂದರೆ ಸೀ ಫುಡ್ ಜೊತೆಗೆ ಅಮೇರಿಕನ್ ಆ್ಯಂಡ್ ಏಷ್ಯನ್ ಕ್ವಿಸಿನ್ ಎಲ್ಲ ಸಿಕ್ಕತ್ತು. ಬಂಗ್ಲೋ ಥರ ಕಾಣುತ್ತೆ, ಒಂಥರ ಔಟ್ಡೋರ್ ಇಂಡೋರ್ ಗಾರ್ಡನ್ ಎಲ್ಲ ಸೇರಿ 25,000 ಮೇಲೆ ಸ್ಕ್ವೇರ್ ಫೀಟ್ ಮೇಲೆ ಜಾಗ ಐತೆ. ತುಂಬ ದೊಡ್ಡದು, ವೈಬ್ ಕೂಡ ಒಳ್ಳೆಯದು. ನಾವು ಗಾರ್ಡನ್ ಸೆಲೆಕ್ಟ್ ಮಾಡ್ತು. ಆ್ಯಂಡ್ ಪ್ರೈಸಿಂಗ್ ವಿಷಯಕ್ಕೆ ಬಂದರೆ ತುಂಬ ಕಾಸ್ಟ್ಲಿ, ಸ್ವಲ್ಪ ಹೈ ಪ್ರೈಸಿಂಗ್ ಇತ್ತು. ಆ್ಯಂಡ್ ನೀವು ನೆಕ್ಸ್ಟ್ ಬಪ್ಪದಿದ್ರೆ ಸ್ವಲ್ಪ ಇನ್ಸ್ಟಾಗ್ರಾಮಿಗೆ ಹಾಕೋದಂತಿದ್ರೆ ಡ್ರೆಸ್ ಚಂದದ ಹಾಕೊಂಬಂದ್ರು ಒಳ್ಳೇದು. ಆ್ಯಂಡ್ ನಾನಿಲ್ಲಿ ಆರ್ಡ್ರ್ ಮಾಡೋದು ಎಂಥ ಕೊರಿಯನ್ ಫ್ರೈಡ್ ಚಿಕನ್ ಸೂಪರ್ ಇದೈತೆ. ಆ್ಯಂಡ್ ಇದು ಕಾಣ್ತಿದ್ದಲ್ಲ, ಇದು ಫಿಶ್, ಇದು ಪ್ಯಾನ್ ಸಿಯರ್ಡ್
ಸ್ನ್ಯಾಪರ್ ತುಂಬ ಕೆಟ್ಟದಾಗಿತ್ತು, ಇಷ್ಟನೇ ಆಗಲಿಲ್ಲ. ಆ್ಯಂಡ್ ಇದು ಥಾಯ್ ನೂಡಲ್ಸ್ ಸಖತ್ ಇಷ್ಟ ಆಯಿತು. ಎಲ್ಲ ಫುಲ್ಲು ಹ್ಯಾಲೋವಿನ್ ನೈಟ್ಗೆ ಎಲ್ಲ ವಿಚಿತ್ರ ಆಗಿ ಬಂದಿದ್ದಾರೆ. ಬೆಸ್ಟ್. ನಮ್ಮ ಕಾರಲ್ಲಿದೆ, ನೀವು ತೊಗೊಂಡ್ರೆ ಅದೆಂಥದ್ದು ಎಂಥದ್ದಂತಂದ್ರೆ ಫಸ್ಟ್ ಟೈಮ್ ಐ ಆಮ್ ಫೀಲಿಂಗ್ ಪೂರ್. ಯಾಕಂದರೆ ಇಲ್ಲಿ BMW, ಆಡಿ, ಮರ್ಸಿಡೀಸ್ ಎಲ್ಲ ಬಂದದ್ದು ಇಲ್ಲೇ ಪಾರ್ಕ್ ಮಾಡ್ತಾರೆ. ಇಲ್ಲ ಒಳಗೆ ತಗೊಂಡ್ಬರ್ತಿದ್ರ ಅಲ್ಲೇ ಪಾರ್ಕಿಂಗಲ್ಲಿ. ನಾವು ಕೊಟ್ಟ ಗಾಡಿನ ಎಲ್ಲಿ ಪಾರ್ಕ್ ಮಾಡಿದ್ದೇನೆ ಅಂತ ಗೊತ್ತಿಲ್ಲ. ಇಲ್ಲ ನಂಗೆ ಆಗಲಿಲ್ಲ. ಯಾವುದೋ ಪಾನ್ ಶಾಪ್ ಹತ್ರ ಹಾಕ್ಬಿಟ್ಟಿದ್ದೇನಂತ ಇಲ್ಲೆಲ್ಲ ಬಂದು ಮರ್ಯಾದೆ ಹೋಗೋದು ಬೇಡ ಅಂತ. ಹೌದು. ಬಟ್ ಇವತ್ತು ನನಗೆ ಫೀಲ್ ಫೀಲ್ ಆಗ್ತದೆ. ಯಾಕೆ ಆದಷ್ಟು ಬೇಗ ನಾವೇನು ಇದು ನೋಡ, ಆದಷ್ಟು ಬೇಗ ಇನ್ 1 year ಮರ್ಸಿಡೀಸ್ ತಗೊಳ್ಳುವ. ಮರ್ಸಿಡೀಸ್ ತಗೊಳ್ಬೇಕು. ಒಂದು ಬಿಸ್ನೆಸ್ ಮಾಡಿ. ನಾವು ತೋರಿಸಿಲ್ಲ ನೋಡಿ. ಅಲ್ಲ, ನೆವರ್ ಇಗ್ನೋರ್ ಲೋ ಕ್ವಾಲಿಟಿ ವಿಡಿಯೋ ಅಂತಾರಲ್ಲ ಆ ಥರ. ನೆಕ್ಸ್ಟ್ ಇದನ್ನೇ ಹಾಕಿ ಟಾ 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 ಅಂತ ಮಾಡ್ಬೇಕು. ತೋರಿಸಿಲ್ಲ ಹಿಂದೆ ನೋಡಿ ಇದೆ ಅವ್ರು ಬಂದರೆ ಇದು ಮಾಡಬೇಕು. ಬಟ್ ಓನ್ಲಿ ಮರ್ಸಿಡೀಸ್, ಆಡಿ ಎಲ್ಲ. ಅಯ್ಯೋ, ಅದೊಂದು ಹಳ್ಸಲ್ ಮೀನು ತಿಂದದಿತ್ತಲ್ದ, ತಲೆ ಗಿರ್ರ ಅಂತ. ಅದಕ್ಕೆ ಎಷ್ಟು 2,000 ರೂಪಾಯ? ಯಪ್ಪ, ನಿಮ್ಗೆ ಹೆಂಗೆ ಅನ್ಸುತ್ತೆ ತಿಂದು? ಅದು ನಾರ್ಮಲ್ ನೀವು ಸೌತ್ ಏಷ್ಯಾ ಹೋದ್ರೆ ಅವ್ರ ಹಲ್ಸನ ಅಂತಲ್ಲ, ಅದು ಅದು ರಾ ಇರುತ್ತೆ. ಅಂದ್ರೆ ಅವ್ರು ಜಾಸ್ತಿ ಬಾಯ್ಲ್ ಅಥವಾ ಫ್ರೈ ಅಥವಾ ಸ್ಪೈಸಸ್ ಎಲ್ಲ ಹಾಕಲ್ಲ. ಸೊ ನಾರ್ಮಲಿ ಹೇಗ್ ಮೀನು ಇರುತ್ತೆ ಅದನ್ನೇ ಸ್ವಲ್ಪ ಫ್ರೈ ತರ ಮಾಡಿ, ಅಂದ್ರೆ ಫ್ರೈ ಅಂದ್ರೆ ಜಸ್ಟ್ ಒಂದಲ್ಲಿ ಟಾಸ್ ಮಾಡ್ತಾರೆ ಅಷ್ಟೇ. ಅದ್ ಮಾಡಿ ಸಾಸ್ ಗೀಸ್ ಹಾಕಿ ಕೊಡ್ತಾರೆ. ಅವ್ರು ತಿನ್ನೋದೇ ಹಾಗೆ. ಅದು ಸಾಸ್ ಚೆನ್ನಾಗಿತ್ತು. ಬೇರೆ ಮೀನ್ ಜೊತೆಗೆ ಸಾಸ್ ಒಳ್ಳೆ ತಿಂದಿತ್ತ. ಬಟ್ ನಂಗಂತೂ ಆ ಮೀನ್, ನಂಗೆ ಫಸ್ಟ್ ಆಫ್ ಆಲ್ ನಾನು ಕೆಲವು ಮೀನ್ ಮಾತ್ರ ತಿನ್ಬೋದು. ನಂಗೆ ಬಂಗಡಿ ಬಿಟ್ರೆ, ಬೇರೆ ಅಂಜಲ್ ಬಿಟ್ರೆ ಎಲ್ಲ ಮೀನು ಇಷ್ಟ ಆಗ್ತಿಲ್ಲ ನಂಗೆ. ಸೊ ಇದು ಎಂತ ಸ್ನ್ಯಾಪರ್ ಅಮರಪ್ಪ ಕಂಡೆ, ವಿಡಿಯೋ ಫೋಟೋ ಕಂಡೆ. ಅದ್ರಲ್ಲಿ ಅಂತದಂತ ಇರಲಿಲ್ಲ, ಗಲೀಜ್ ಥರ ಇರಲಿಲ್ಲ. ಆದರೂ ಒಂಥರ ಒಂಥರ ಆಯ್ತು ನನಗೆ. ಸ್ವಲ್ಪ ತಿಂದ್ಬಿಟ್ಟೆ. ಸೊ ಅಷ್ಟೇ. ಇಂಪೋರ್ಟೆಡ್ ಫಿಶ್ ಅದು. ಇಂಪೋರ್ಟೆಡ್ ಫಿಶ್ ಸುಮ್ಮನೆ ವೇಸ್ಟ್ ಆಯ್ತು. ಇಟ್ಸ್ ಓಕೆ. ಬಟ್ ಓವರ್ ಆಲ್ ಫುಡ್ ಸಕ್ಕತ್ ಇಷ್ಟ ಆಯ್ತು. ಈವನ್ ಥಾಯ್ ನೂಡಲ್ಸ್ ಚೆನ್ನಾಗಿ ಒಳ್ಳೇದಾಯ್ತು. ಕೊರಿಯನ್ ಫ್ರೈಡ್ ಚಿಕನ್ ನಾವು ITC ಹೋದಾಗ ಅದನ್ನೇ ತಿಂದಿದ್ದು ಗೊತ್ತಾ. ಕೊರಿಯನ್ ಫ್ರೈಡ್ ಚಿಕನ್ ವಿತ್ ರೈಸ್ ಇತ್ತು ಸೈಡಲ್ಲಿ, ಚೆನ್ನಾಗಿತ್ತು. ಸ್ಟಿಕ್ಕಿ ರೈಸ್. ನಾನು ಆಮೇಲೆ ಆರ್ಡರ್ ಮಾಡ್ತೇವೆ ಕೊರಿಯನ್ ಫ್ರೈಡ್ ಚಿಕನ್. ಒಳ್ಳೇದಿತ್ತು. ಓವರ್ ಆಲ್ ಪ್ಲೇಸ್ ಎಲ್ಲ ಚಂದ ಇದೆ. ಹಲವನ್ ಪಾರ್ಟಿ ಇತ್ತು. ಎಲ್ಲ ಅಂತದ್ದು ಹಾಕೊಂಡ್ಬಂದಿದ್ರು. ಮಂಡೆಗೆಲ್ಲ ಚಾಕು ಎಲ್ಲ ಹಾಕೊಂಡ್ಬಂದಿದ್ರು. ಈಚೆಂದಾಗಿ ಹೊರಗೆ ಬಂದಿದ್ದಾರೆ. 9 o'clock ಮೇಲಿದ್ರೆ ಟೇಬಲ್ ಮೇಲೆ ನೋಡ್ಲಿಕ್ಕೆ ಖುಷಿ ಆಗುದು. ಚೆನ್ನಾಗಿತ್ತು. ವಿಚಿತ್ರ ಎಲ್ಲ ಡ್ರೆಸ್ ಹಾಕೊಂಡು ಫುಲ್ ಮೇಕಪ್ ಎಲ್ಲ ಮಾಡ್ಕೊಂಡು ಒಳ್ಳೆ. ನನ್ನ ಡ್ರೆಸ್ ಒಳ್ಳೆ ರೆಸ್ಟೋರೆಂಟ್ ಅಂತ ಗೊತ್ತಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಚಂದದ ಹಾಕಿ ಬರ್ತಿದೆ. ಇದು ನಾನು ಆಫೀಸಿಗೂ ಇದೆ, ರೋಡಲ್ಲಿ ಅಲ್ಲಿ ಎಲ್ಲರೂ ಮೇಕಪ್ ಅಲ್ಲಿ ಇದ್ರು ಅಂತ, ಯಾರು ವಿದೌಟ್ ಮೇಕಪ್ ಇರಲ್ಲ. ಹೌದು, ನಾವಿಬ್ಬರೇ ಫುಲ್ ಈ ತರ ಒಳ್ಳೆ ಮೀನ್ ಹಿಡಿಲಿಕ್ಕೆ ಹೋದ. ಕ್ಯಾಶುವಲ್ ನಂಗೇನಿಲ್ಲ. ಐ ಆಮ್ ಕಂಫರ್ಟೇಬಲ್ ಇನ್ ಇಟ್. ಅದು ಅಲ್ಲಿ ಒಬ್ಬ ಬನ್ಯನ್ನಲ್ಲಿದ್ದ ಹಂಗೆಲ್ಲ ತೆಗ್ದು ಅದೇ ಎಲ್ಲ ಅವ್ರವ್ರ ಕೆಲಸ ಮಾಡ್ತಿರ್ತಾರ. ನಮ್ದು ಯಾರು ಕಾಂತಾರ, ನಾವು ನಮ್ ಕೆಲಸ ಮಾಡಿ ಮುಗಿಸಿ ಬಂದ್ರೆ ಆಯ್ತು. ಅಷ್ಟೇ. ಯಾವುದೇ ಹೋಟೆಲ್ ಇರ್ಲಿ, ಏನೇ ಇರ್ಲಿ, ವಿ ಶುಡ್ ಬಿ ಕಂಫರ್ಟೇಬಲ್ ಇನ್ ಅವರ್ ಸ್ಕಿನ್, ಇನ್ ಅವರ್ ಔಟ್ಫಿಟ್. ಒಟ್ನಲ್ಲಿ ನನ್ನ ಮೇಕಪ್ ನಾನು ಎಂತೆಲ್ಲ ತಗೊಳ್ಳಿಲ್ಲ ಜಾಸ್ತಿ. 2 ಐಟಮ್ ತಗೊಂಡದ್ದು. ಅದಕ್ಕೆ 7,700. ನಾನು ನಿಮ್ಗೆ ನೆಕ್ಸ್ಟ್ ಡ್ರೆಸ್ ತೆಕ್ಕೊಡುತ್ತೆ ಆಯ್ತಾ. ನೋಡುವ, ನನಗೆ ಪರ್ಫ್ಯೂಮ್ ತೆಗೆಸಿಕೊಡು. ನಿಮಗೆ 15-20 ಸಾವಿರ ತೆಗೆಸಿ ಕೊಡುದಿಲ್ಲ. ಶೆನೆಲ್ ಇಟ್ಟಿದ್ದೇನೆ ಕಾರ್ಟಲ್ಲಿ. ಇಲ್ಲ, ಅದಕ್ಕೆ ಎಷ್ಟು 22,000. ನಿಮ್ ಬರ್ಡೇ ಕೊಡಬೇಕು ಅಂತ ಅನ್ಕೊಂಡಿದ್ದ. ಅದಕ್ಕೆ 22,000 ಬರ್ಡೇ ಕೊಡ್ಕಂತ ಕಂಡೆ. ಆಮೇಲೆ 22,000 ಬೇಡ ಮಗ, ಅದಕ್ಕೆ 11,000 ಡಾಲ್ಚೆ ಅಂಡ್ ಗಬ್ಬಾನ ಅಂದ್ಕೊಂಡೆ. ಅದು ನಿನಗೆ ಆಗುದಿಲ್ಲ ಪರ್ಫ್ಯೂಮ್. ಅದು ಹಾಗಿದ್ರೆ ನೀನೇ ಅಲ್ಲ, ನಿಮಗೆ ಇಷ್ಟ, ನಿಮಗೆ ಆ ಥರದೆಲ್ಲ ಇಷ್ಟ ಆಗುತ್ತೆ. ನನಗೆ ಅದಲ್ಲ, ನಂಗೆ ಶೆನೆಲ್ ಇಷ್ಟ. ಈಗ ಪ್ರೈಮರ್ ಇದಕ್ಕೆಷ್ಟು? ಓಕೆ, ಬಿಲ್ ಬಂದ್ಬಿಟ್ಟು ಐ ಥಿಂಕ್ 3,000. ಪ್ರೈಮರ್ ಮತ್ತೆ ಫೌಂಡೇಶನ್ ಮಾತ್ರ ತಕೊಂಡದ್ದು. ಇವ್ರು ಹೇಳುದಂತ ಬ್ರಷ್ ತಕೋ, ಆಮೇಲೆ ಫ್ಲಶೇ ಬರುತ್ತೆ ಅಂತ, ಬ್ಲಶ್ ತಕೋ, ಮತ್ತೆ ಬ್ರಷ್ ತಕೋ, ಸುಮಾರೆಲ್ಲ ತಕೋ ಎಲ್ಲ ಹೇಳಿದ್ರೆ. ಪೌಡ್ರ್ ತಕೋ, ನಂಗೆ ಎಂತ ಸಹ ಬೇಡ, ಫಿಕ್ಸರ್ ಎಂಥದ್ದು ಬೇಡ ಅಂತ ಅಂದು ಇದು ತಗೊಂಡೆ ನಾನು. ಇದಕ್ಕೆ 4,000 ಫೌಂಡೇಶನ್ಗೆ. ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ನಾನು ಇವತ್ತೊಂದು ಸಿಂಪಲ್ ಚಾಲೆಂಜ್ ಥರ ಮಾಡಿದೆ. ಮುಂದಿನ ವಿಡಿಯೋದಲ್ಲೂ ಐ ಆಮ್ ಟ್ರೈಯಿಂಗ್ ಟು do some challenges. Actually ಇವತ್ತು ಚಾಲೆಂಜ್ ಅಲ್ಲಿ ನಾವಿನ್ 0.5 ಕೊಡು ಅಂತ ಹೇಳಿದ್ರು. 0.5 ನಿಮ್ಗೆ ಬೇಡ, ನಿಮ್ಗೆ ಅಹಂಕಾರ ಬಂದು ನಾನು
ಕಾಮರ್ಸ್ ಸ್ಟೂಡೆಂಟ್, ನಾನೆಂತ ಸೈನ್ಸ್ ಸ್ಟೂಡೆಂಟ್ ಮತ್ತೆ ಏನಂತ ಹೇಳಿದ್ರೆ ದಟ್ಸ್ ಫೈನ್. ಫಸ್ಟ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಮುಂದಿನ ಸಲ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೆ. ಬಾಯ್ ಮಾಡಿ.